ಫೆಬ್ರವರಿ 18ರಿಂದ 22ರವರೆಗೆ ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ 2026 ನಡೆಯಲಿದೆ ಎಂದು ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಹೊನ್ನಾವರ ಉತ್ಸವದ ಬಗ್ಗೆ ಮಾಹಿತಿ ನೀಡಿದ ಅವರು, ರಾಣಿ ಚೆನ್ನ ಭೈರಾದೇವಿ ವೇದಿಕೆಯಲ್ಲಿ 5 ದಿನಗಳ ಕಾಲ ಕಾರ್ಯಕ್ರಮ ಆಯೋಜಿಸಿದ್ದು, ಸ್ಥಳೀಯ ಕಲಾವಿದರ ಜೊತೆಗೆ ನಾಡಿನ ವಿವಿಧೆಡೆಯ ಕಲಾ ತಂಡಗಳು ಆಗಮಿಸಲಿವೆ. ಕಳೆದ ಹಲವು ವರ್ಷದಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹಲವು ಕಲಾವಿದರನ್ನ ಪ್ರೋತ್ಸಾಹಿಸ ಬಂದಿರುವ ಸಂಘಟನೆಯು ಈ ಬಾರಿ ಹೊನ್ನಾವರದ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ನಾಡಿನ ಪ್ರಸಿದ್ಧ ಕಲಾವಿದರನ್ನ ಕರೆತಂದು ಸಾಂಸ್ಕೃತಿಕ ಹಬ್ಬ ಆಚರಿಸಲು ಸಜ್ಜಾಗಿದೆ ಎಂದರು. ಫೆಬ್ರವರಿ 18ರಿಂದ ಫೆಬ್ರವರಿ 22ರವರೆಗೆ ಹೊನ್ನಾವರ ಉತ್ಸವ ಅದ್ದೂರಿಯಾಗಿ ಆಚರಿಸುವುದಕ್ಕೆ ಮುಂದಾಗ್ತಾ ಇದ್ದೇವೆ. ಕಳೆದ ವರ್ಷ ಕೂಡ ಹೊನ್ನಾವರ ಉತ್ಸವ ಅತ್ಯಂತ ಅದ್ದೂರಿಯಾಗಿ ಹೊನ್ನಾವರದಲ್ಲಿ ಒಂದು ಹೊಸ ದಾಖಲೆಯನ್ನು ನಿರ್ಮಿಸುವ ರೀತಿಯಲ್ಲಿ ನಾವು ಹೊನ್ನಾವರ ಉತ್ಸವವನ್ನು ಆಚರಿಸಿದ್ವಿ. ಅದಕ್ಕೆ ಮುಖ್ಯವಾಗಿ ಕಾರಣ, ಕಳೆದ ವರ್ಷ ನಮ್ಮೊಂದಿಗೆ ಮಂಜುನಾಥ್ ನಾಯ್ಕ ಅವರು ಗೌರವಾಧ್ಯಕ್ಷರಾಗಿ, ಶಿವಾನಂದ ಹೆಗಡೆಯವರು ಗೌರವಾಧ್ಯಕ್ಷರಾಗಿ ಹಾಗೂ ಇದೆಲ್ಲ ಸಮಿತಿಯ ಪದಾಧಿಕಾರಿಗಳು, ಕಾರ್ಯಕರ್ತರು, ಊರಿನ ನಾಗರಿಕರು ಎಲ್ಲರ ಸಹಕಾರದಿಂದ, ತಮ್ಮ ಸಹಕಾರದಿಂದಲೂ ಅತ್ಯಂತ ವಿಜೃಂಭಣೆಯಿಂದ ನಡೆದಿತ್ತು. ಈ ವರ್ಷ ಕೂಡ ಅದೇ ರೀತಿಯಾಗಿ ಹೊನ್ನಾವರ ಉತ್ಸವದ ಆಚರಣೆಗೆ ಮುಂದಾಗ್ತಾ ಇದ್ದೇವೆ. ಅದರಲ್ಲಿ ಈ ಬಾರಿ ಗೌರವಾಧ್ಯಕ್ಷರಾಗಿ ಶಾಸಕ ದಿನಕರ್ ಶೆಟ್ಟಿಯವರು ಗೌರವಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಅದಕ್ಕೂ ನಂತರ ಮಂಜುನಾಥ್ ನಾಯ್ಕ ಅವರು ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅವರು ಕಾರ್ಯನಿರ್ವಹಿಸುವುದಕ್ಕಿಂತ ಅವರಿಂದಲೇ ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಆರಂಭದಲ್ಲಿ ನಮ್ಮ ವಿನಾಯಕ್ ಶೆಟ್ಟಿಯವರು, ಆಮೇಲೆ ಶ್ರೀರಾಮ್ ಜಾಧವ್ ಅವರು, ನಾವು ಕೂಡ ಕಳೆದ ವರ್ಷ ಕೂಡ ನಾವು ಒಂದು ಆಲೋಚನೆಯನ್ನು ಇಟ್ಕೊಂಡು ಹೊನ್ನಾವರ ಉತ್ಸವ ಮಾಡಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ಹೊರಟಿದ್ವಿ. ಆಗಲೂ ನಮಗೆ ನಾವು ಸರ್ ಹತ್ರ ಕೇಳಿದವಾಗ ಮಂಜುನಾಥ್ ನಾಯ್ಕರಿಲ್ಲ, ನಾವು ಬರ್ತೇನೆ, ಚೆನ್ನಾಗಿ ಮಾಡಿ ಸಹಕಾರ ಕೊಡ್ತಾರೆ ಹೇಳಿದ್ರು. ಸಂಪೂರ್ಣ ನಮ್ಮ ಒಟ್ಟಿಗೆ 5 ದಿನಗಳ ಕಾಲ ಹಗಲು ರಾತ್ರಿಯಿಂದ ನಮ್ಮ ಒಟ್ಟಿಗೆ ಇದ್ದು ಆ ಕಾರ್ಯಕ್ರಮದ ಯಶಸ್ಸಿಗೆ ಆರ್ಥಿಕವಾಗಿಯೂ ತುಂಬ ಸಹಕಾರ ಕೊಟ್ಟಿದ್ದರು. ಅದು ಅಲ್ಲದೆ ಈ ವರ್ಷವೂ ಕೂಡ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನೀವು ಬರಬೇಕು, ನಮಗೆ ಈ ಕಾರ್ಯಕ್ರಮ ನಡೆಸಬೇಕು, ತುಂಬ ಆಸೆ ಇದೆ, ನೀವು ಸಹಕಾರ ಬೇಕು ಅಂತ ಹೇಳಿದಾಗ ಅವರು 100ಕ್ಕೆ 100 ಸಹಕಾರ ಕೊಡ್ತೇನೆ ಅಂತ ಬಂದರು. ಅದಲ್ಲದೆ ಎಲ್ಲ ಜವಾಬ್ದಾರಿ ಈ ವರ್ಷ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡಿದ್ದಾರೆ. ಇಡೀ ಕಾರ್ಯಕ್ರಮದ ಯಶಸ್ಸಿಗಾಗಿ ಅವರು ಸಂಪೂರ್ಣವಾಗಿ ನಿರತರಾಗಿದ್ದಾರೆ. ಹಾಗಾಗಿ ನಾವು ನಮ್ಮ ಸಮಿತಿ ಮತ್ತು ಟ್ರಸ್ಟ್ ವತಿಯಿಂದ ಎಷ್ಟೇ ಅಭಿನಂದನೆ ಸಲ್ಲಿಸಿದರೂ ಅವರಿಗೆ ಸಾಲಿಕ್ಕಿಲ್ಲ. ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ಕಳೆದ ವರ್ಷದ ಯಶಸ್ಸಿನ ಸ್ಫೂರ್ತಿಯಿಂದ ಈ ಬಾರಿಯೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ರಾಜಕೀಯ ಭೇದವಿಲ್ಲದೆ ಪಕ್ಷಾತೀತವಾಗಿ ಈ ಉತ್ಸವವನ್ನು ಯಶಸ್ವಿಗೊಳಿಸುವುದು ನಮ್ಮ ಉದ್ದೇಶ. ಸ್ಥಳೀಯ ಕಲೆಗಳ ಅನಾವರಣ ಜೊತೆಗೆ ಎಲೆಮರೆಕಾಯಿಯಂತಿರುವ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಗುವುದು. ಈ ವೇದಿಕೆಯು ನಮ್ಮ ಭಾಗದ ಬೇಡಿಕೆಗಳ ಈಡೇರಿಕೆಗೂ ಧ್ವನಿಯಾಗಲಿದೆ ಎಂದರು. ಯಾವುದೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈಗಾಗಲೇ ಮಾಡುವಂಥ ಸಂದರ್ಭದಲ್ಲಿ ಒಂದು ಪತ್ರಿಕಾ ಭವನ ಅನ್ನೋದು ಇಲ್ಲ. ಹಾಗಾಗಿ ನಾವು ಈ ಒಂದು ಏನು ಹೊನ್ನಾವರ ಉತ್ಸವದ ಮುಖಾಂತರ ನಾವು ಒಂದು ತಮಗೆ ಕೂಗಾಗಿರ್ತೇವೆ. ಯಾಕಂತ ಹೇಳಿದ್ರೆ ಪತ್ರಿಕಾ ಭವನ ಬೇಕಾಗಿರುವಂಥ ಏನು ಜಾಗ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದಕ್ಕೂ ನಾವು ತಮ್ಮ ಜೊತೆಗೆ ಕೂಗಾಗಿರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಮಿತಿಯ ಎಲ್ಲರೂ ಒಂದು ನಿರ್ಧಾರ ಮಾಡಿದ್ದಾರೆ. ನಾವು ಯಾರನ್ನೆಲ್ಲ ಎಲ್ಲರೂ ಪ್ರತಿಭಾವಂತರಿಗಾಗಿ, ಸಾಧಕರಿಗೆ ನಾವು ಸನ್ಮಾನ ಮಾಡ್ತಿದ್ದೇವೆ. ಈ ಸಲ ನಮ್ಮ ಹೊನ್ನಾವರ ಭಾಗದ ಎಲ್ಲ ಪತ್ರಿಕಾ ನಮ್ಮ ಮಿತ್ರರಿಗೂ ಒಂದು ಗೌರವ ಸಲ್ಲಿಸಬೇಕಂತೇಳಿ ಅವ್ರಿಗೂ ಒಂದು ಸನ್ಮಾನ ಮಾಡುವಂಥ ವಿಚಾರ ಮತ್ತು ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ತಾವು ದಯವಿಟ್ಟು ನಮ್ಮ ಒಂದು ಸನ್ಮಾನ ಸ್ವೀಕರಿಸಬೇಕಂತೇಳಿ ನಾನು ಈ ವೇದಿಕೆ ಮೂಲಕ ಹೇಳ್ಕೊಳ್ತೇನೆ. ಹೊನ್ನಾವರ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶಿವಾನಂದ ಹೆಗಡೆ ಕಡ್ತೋಕ ಮಾತನಾಡಿ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದು, ಹಿರಿಯ ಕಲಾವಿದರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಗೌರವಾನ್ವಿತ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳೇ, 18ರಿಂದ 22ರವರೆಗೆ ಇದೇ ತಿಂಗಳು ಫೆಬ್ರವರಿ ಈ ಹೊನ್ನಾವರ ಉತ್ಸವ 2026 ಬಹಳ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ.
ವಿಶೇಷವಾಗಿ ಮಂಜುನಾಥ್ ನಾಯ್ಕ. ಸಮಿತಿಯ ಉಪಾಧ್ಯಕ್ಷ ಶಿವರಾಜ್ ಮೇಸ್ತಾ ಮಾತನಾಡಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಬೇರೆ ಊರುಗಳಿಗೆ ಹೋಗುವ ಅನಿವಾರ್ಯತೆ ತಪ್ಪಿಸಿ ಹೊನ್ನಾವರದಲ್ಲೇ ದೊಡ್ಡ ಮಟ್ಟದ ವೇದಿಕೆ ನಿರ್ಮಿಸಲಾಗಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. ಸಂಘಟಕ ಶ್ರೀರಾಮ ಜಾದುಗಾರ್ ಮಾತನಾಡಿ, ಮೊದಲ ದಿನ ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಮ್ಯೂಸಿಕಲ್ ನೈಟ್ ಹಾಗೂ ಸರಿಗಮಪ ಕಲಾವಿದರಿಂದ ಗಾಯನ, ಎರಡನೇ ದಿನ ಲಿಟ್ಲ್, ಮಿಸ್ ಹಾಗೂ ಮಿಸಸ್ ಕರಾವಳಿ ಫ್ಯಾಷನ್ ಶೋ ತೀರ್ಪುಗಾರರಾಗಿ ಚಿತ್ರನಟಿಯರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ, ಮೂರನೇ ದಿನ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಅಣ್ಣಪ್ಪ ಇವೆಂಟ್ಸ್ ತಂಡದಿಂದ ಮನರಂಜನೆ, ಕಾಮಿಡಿ ಕಿಲಾಡಿಗಳ ತಂಡ ಹಾಗೂ ಡಿಕೆಡಿ ಖ್ಯಾತಿಯ ನೃತ್ಯಪಟುಗಳ ಪ್ರದರ್ಶನ, ನಾಲ್ಕನೇ ದಿನ ಮ್ಯೂಸಿಕಲ್ ನೈಟ್ ಹಾಗೂ ವಿಶೇಷ ಆಕರ್ಷಣೆಯಾಗಿ ಫೈರ್ ಡ್ಯಾನ್ಸ್, ಐದನೇ ದಿನ ಕಂಬದ ರಂಗಯ್ಯ, ನಾದಿರಾ ಭಾನು ಮತ್ತು ಪಲ್ಲವಿ ಪ್ರಭು ತಂಡದಿಂದ ಮನರಂಜನೆ ನಡೆಯಲಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಜೈ ಕರ್ನಾಟಕ ಸಂಘಟನೆಯ ಪ್ರದೀಪ್ ಶೆಟ್ಟಿ, ಸಂಘಟಕರಾದ ವಿನಾಯಕ್ ಶೆಟ್ಟಿ, ನವೀನ್ ಹಳದಿಪುರ್, ಕೃಷ್ಣ ಹರಿಜನ್, ಸಂದೇಶ್ ಶೆಟ್ಟಿ, ಬಾಲು ಭಂಡಾರಿ, ಮೋಹನ್ ಆಚಾರಿ, ಕೇಶವ್ ಮೇಸ್ತಾ, ಮಂಜುನಾಥ್ ಭಂಡಾರಿ, ಶ್ರೀನಿವಾಸ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ.